ನಮಸ್ಕಾರ ರೈತ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ. ನಿಮ್ಮ ಒಣಗಿದ ಬಂಜರು ಭೂಮಿಯಿಂದಲೇ ಬರೀ ಗಾಳಿಯನ್ನ ಮಾರಿ ಲಕ್ಷ ಸಂಪಾದನೆ ಮಾಡ್ಬೋದು ಅಂದೇ ನೀವು ನಂಬ್ತೆಯಾ? ಹೌದು, ಇದು ಸುಳ್ಳಲ್ಲ. ನಿಮ್ಮಂತೆಯೇ ಮಣ್ಣಿನಲ್ಲಿ ಬೆವರು ಸುರಿಸಿ ದುಡಿದವಳು ನಾನು. ಹಾಗಾಗಿ ಒಂದು ಅದ್ಭುತವಾದ 100ಕ್ಕೆ 100 ಸತ್ಯವಾದ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ಹಸಿರು ಚಿನ್ನದ ರಹಸ್ಯ. ತಲೆಮಾರುಗಳವರೆಗೆ ಕೂತು ತಿನ್ನೋ ಹಾಗೆ ನಮ್ಮ ಖಾಲಿ ಜಮೀನನ್ನೇ ಒಂದು ಚಿನ್ನದ ಗಣಿಯಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಈ ವಿಶೇಷ ಮಾಹಿತಿಯಲ್ಲಿ ನಾವು ನೋಡೋಣ. ಬನ್ನಿ ಶುರು ಮಾಡೋಣ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಹೊಲದ ಮೂಲೆಯಲ್ಲಿ ನೀವೊಂದು ಗಿಡ ನೆಡ್ತೀರಾ. ಆ ಗಿಡ ಬರೀ ಉಸಿರಾಡಿದ್ದಕ್ಕಾಗಿ, ಅಂದ್ರೆ ನಮ್ಮ ವಾತಾವರಣದ ಗಾಳಿಯನ್ನ ಸ್ವಚ್ಛ ಮಾಡಿದ್ದಕ್ಕಾಗಿ ಪ್ರತಿ ವರ್ಷ ನಿಮ್ಮ ಕೈಗೆ ಲಕ್ಷ ರೂಪಾಯಿ ತಂದ್ಕೊಡುತ್ತೆ ಅಂದ್ರೆ ಹೇಗಿರುತ್ತೆ? ಇದು ಯಾವುದೋ ಸಿನಿಮಾದ ಮಾಂತ್ರಿಕ ಕಥೆಯಲ್ಲ, ಅಥವಾ ಹಳ ಡಬಲ್ ಮಾಡ್ತೀವಿ ಅನ್ನೋ ಮೋಸದ ಜಾಲವೂ ಅಲ್ಲ. ಜಗತ್ತಿನ ಅತೀ ದೊಡ್ಡ ಕಂಪನಿಗಳು ನಿಮ್ಮ ಹೊಲದ ಗಾಳಿಗಾಗಿ ಹಣ ಕೊಡೋಕೆ ಕಾಯ್ತಾ ಇವೆ. ಇದು ಸಂಪೂರ್ಣವಾಗಿ ವಿಜ್ಞಾನ. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಇದು ಖಂಡಿತ ಲಾಟ್ರಿ ಅಲ್ಲ. ಇದು ನಮ್ಮ ಸರ್ಕಾರವೇ ಖುದ್ದಾಗಿ ಬೆಂಬಲಿಸ್ತಾ ಇರೋ ಜಾಗತಿಕ ಮಾರುಕಟ್ಟೆಯ ಒಂದು ವ್ಯವಸ್ಥೆ. ಇಂತಹ ಅದ್ಭುತವಾದ, ನಮ್ಮ ರೈತರ ಬದುಕನ್ನೇ ಬದಲಾಯಿಸುವ ಕೃಷಿ ರಹಸ್ಯಗಳು ನಿಮ್ಗೆ ನಿರಂತರವಾಗಿ ಸಿಗ್ಬೇಕಲ್ವಾ? ಹಾಗಾದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರೈತ ಸಮುದಾಯಕ್ಕೆ ಈ ನೈಜ ಜಯನ ತಲುಪೋದೇ ನನ್ನ ದೊಡ್ಡ ಉದ್ದೇಶ. ಆ ಬೆಲ್ ಐಕಾನ್ ಒತ್ತಿ ಪ್ರತಿಯೊಂದು ಮಾಹಿತಿಯೂ ನೇರವಾಗಿ ನಿಮ್ಗೆ ಸಿಗುವಂತೆ ಮಾಡ್ಕೊಳ್ಳಿ. ವಿಷಯದ ಆಳಕ್ಕೆ ಹೋಗೋ ಮುನ್ನ ನನಗೊಂದು ವಿಚಾರ ಕಮೆಂಟ್ ಮಾಡಿ ತಿಳಿಸ್ತೀರಾ? ನಿಮ್ಮ ಹೊಲದಲ್ಲಿ ಈಗಾಗ್ಲೇ ನೀವೇನಾದ್ರೂ ಬಿದಿರು ಬೆಳೀತಿದ್ದೀರಾ? ಹೌದು ಅಂದ್ರೆ ಕಮೆಂಟ್ಸ್ನಲ್ಲಿ ಒಂದು ಸರಿಗುರುತು ಅಂದ್ರೆ ಟಿಕ್ ಮಾರ್ಕ್ ಹಾಕಿ. ಒಂದ್ ವೇಳೆ ಮುಂದೆ ಬೆಳೆಯೋ ಯೋಚನೆ ಇದ್ರೆ ಒಂದು ಎಲೆಯ ಚಿತ್ರ ಹಾಕಿ. ನಮ್ಮ ರೈತರು ಈಗ ಯಾವ ಹಂತದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿದೆ. ಬನ್ನಿ ಈಗ ಅಸಲಿ ವಿಚಾರಕ್ಕೆ ಬರೋಣ. ವಿಭಾಗ 1: ಹಸಿರು ಚಿನ್ನದ ವಿಜ್ಞಾನ. ಇದರ ಹಿಂದಿರುವ ಅಸಲಿ ಶಕ್ತಿ ಏನು ಅಂತ ನೋಡೋಣ. ನಾವೆಲ್ಲ ಬಿದಿರನ್ನ ಕೇವಲ ಒಂದು ಕಟ್ಟಿಗೆ ಅಥವಾ ಚಪ್ಪರ ಹಾಕೋಕೆ ಬಳಸೋ ಕೋಲು ಅಂತ ಮಾತ್ರ ಅಂದ್ಕೊಂಡಿದೀವಿ ಅಲ್ವಾ? ಆದ್ರೆ ವಾಸ್ತವದಲ್ಲಿ ಬಿದಿರು ಅನ್ನೋದು ಪ್ರಕೃತಿಯ ಒಂದು ದೊಡ್ಡ ಮ್ಯಾಜಿಕ್. ನಮ್ಮ ಸಾಮಾನ್ಯ ಮರಗಳಿಗಿಂತ ಬಿದಿರು 35% ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಾಳಿಯಿಂದ ಹೀರ್ಕೊಳ್ಳುತ್ತೆ. ಜೊತೆಗೆ 30% ಹೆಚ್ಚು ಶುದ್ಧ ಆಮ್ಲಜನಕವನ್ನ ಅಂದ್ರೆ ಆಕ್ಸಿಜನ್ ಅನ್ನ ಹೊರಬಿಡುತ್ತೆ. ಇದೊಂದು ನ್ಯಾಚುರಲ್ ಆಕ್ಸಿಜನ್ ಫ್ಯಾಕ್ಟರಿ ಇದ್ದಂಗೆ. ಇದೇ ಇದರ ಅತಿ ದೊಡ್ಡ ಅಸ್ತ್ರ. ಇನ್ನು ಈ ಅಂಕಿಅಂಶವನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. 1 ಹೆಕ್ಟೇರ್ ಜಮೀನಿನಲ್ಲಿ ನೀವು ಬಿದಿರು ಬೆಳೆದರೆ ಅದು ಪ್ರತಿ ವರ್ಷ ಬರೋಬ್ಬರಿ 10 ಟನ್ಗಳಷ್ಟು ಕಾರ್ಬನ್ ಅನ್ನ ನುಂಗಿ ಹಾಕುತ್ತೆ. ಜಾಗತಿಕ ಮಟ್ಟದ ಕಂಪನಿಗಳಿಂದ ಕೋಟಿ ಹಣ ಹರಿದು ಬರೋದಕ್ಕೆ ಈ 10 ಟನ್ ಕಾರ್ಬನ್ ಹೀರಿಕೊಳ್ಳುವ ಪ್ರಕ್ರಿಯೆಯೇ ಅಸಲಿ ಕೀಲಿಕೈ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಮುಂದೆ ಬಿಡಿಸಿ ಹೇಳ್ತೀನಿ. ನಾವು ಮಾಡೋ ಸಾಮಾನ್ಯ ಕೃಷಿ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಬೆವರು ಸುರಿಸಿ ದಿನ ಬೆಳಗಾದ್ರೆ ಹೊಲದಲ್ಲಿ ಮೈ ಬಗ್ಗಿಸಿ ದುಡಿಬೇಕು, ಕಳೆ ಕೀಳ್ಬೇಕು, ಔಷಧಿ ಹೊಡಿಬೇಕು. ಆದ್ರೆ ಬಿದಿರು ಹಾಗಲ್ಲ. ಮಳೆಗಾಲದಲ್ಲಿ ಇದು ದಿನಕ್ಕೆ ಬರೋಬ್ಬರಿ 1 ಮೀಟರ್ನಷ್ಟು ವೇಗವಾಗಿ ಬೆಳೆಯುತ್ತೆ ಅಂದ್ರೆ ನೀವ್ ನಂಬ್ತೀರಾ? ಮತ್ತು ಅತೀ ಮುಖ್ಯವಾದ ವಿಚಾರ ಅಂದ್ರೆ ಜೀವನದಲ್ಲಿ ಒಂದೇ ಒಂದು ಸಾರಿ ನೆಟ್ರೆ ಸಾಕೋ 70ರಿಂದ 120 ವರ್ಷಗಳವರೆಗೆ ಮತ್ತೆ ನಾಟಿ ಮಾಡೋ ಅಗತ್ಯವೇ ಇಲ್ಲ. ಇದು ಬದುಕು ಪೂರ್ತಿ ಶ್ರಮವಿಲ್ಲದ ಹಸಿರು ಚಿನ್ನ. ವಿಭಾಗ 2: ಸರಿಯಾದ ಕೃಷಿ ವಿಧಾನಗಳು. ಕೃಷಿ ಶುರು ಮಾಡೋದು ಹೇಗೆ ಅಂತ ನೋಡೋಣ. ಎಷ್ಟೇ ಲಾಭ ಇದ್ರೂ ನಮ್ಮ ಮಣ್ಣಿಗೆ ಅದು ಒಗ್ಬೇಕಲ್ವಾ? ಬಿದಿರಿನ ಅತಿ ದೊಡ್ಡ ಗುಣನೇ ಅದರ ಹೊಂದಾಣಿಕೆ. ಬರೀ ಕಲ್ಲು ಬಂಡೆ ಇರೋ ಭೂಮಿ ಬಿಟ್ಟು ಬೇರೆ ಯಾವುದೇ ಮಣ್ಣಿನಲ್ಲೂ ಇದು ಹುಲುಸಾನಿ ಬೆಳೆಯುತ್ತೆ. ನಾಟಿ ಮಾಡೋ ಮುನ್ನ ಒಂದು 200 ರೂಪಾಯಿ ಕೊಟ್ಟು ಮಣ್ಣು ಪರೀಕ್ಷೆ ಮಾಡಿಸಿದರೆ ಸಾಕು. ಇನ್ನು ನೀರಿನ ವಿಚಾರ, ಮೊದಲ 1 ಅಥವಾ 2 ವರ್ಷ ಮಾತ್ರ ಸ್ವಲ್ಪ ನೀರುಣಿಸ್ಬೇಕು. ಆಮೇಲೆ ಮಳೆ ನೀರೇ ಇದಕ್ಕೆ ಜೀವಾಮೃತ. ನಮ್ಮ ಊರಿನ 15 ಡಿಗ್ರಿಯಿಂದ 42 ಡಿಗ್ರಿ ಉಷ್ಣಾಂಶಕ್ಕೆ ಇದು ಹೇಳಿ ಮಾಡಿಸಿದ ಬೆಳೆ. ರೈತ ಬಾಂಧವರೇ, ಇಲ್ಲಿ ನೀವು ಬಹಳ ಎಚ್ಚರ ವಹಿಸ್ಬೇಕು. ದಯವಿಟ್ಟು ಯಾರೋ ಹೇಳಿದ್ರು ಅಂತ ಯಾವುದೋ ಸಸಿ ತಂದು ನೆಡಬೇಡಿ. ಬಿದಿರಿನಲ್ಲಿ ಸುಮಾರು 30 ವಾಣಿಜ್ಯ ತಳಿಗಳಿವೆ. ಫರ್ನಿಚರ್ ಮಾಡೋಕೆ ಬಲ್ಕುವಾ ತಳಿ ಬೆಸ್ಟ್. ಅಗರ್ಬತ್ತಿ ಕಡ್ಡಿ ಅಥವಾ ಪೇಪರ್ ಮಾಡೋಕೆ ಟೂಲ್ಡಾ ತಳಿ ಸೂಕ್ತ. ಇನ್ನು ಕರೆಂಟ್ ಉತ್ಪಾದನೆ ಅಂದ್ರೆ ಬಯೋಮಾಸ್ ಇಂಧನಕ್ಕಾಗಿ ಡೆಂಡ್ರೊಕಲಾಮಸ್ ಸ್ಟ್ರಿಕ್ಟಸ್ ಅನ್ನೋ ತಳಿಯನ್ನೇ ಆರಿಸ್ಬೇಕು. ನೀವು ಯಾವ ಮಾರುಕಟ್ಟೆಗೆ ಮಾರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಸ್ಯ ಆಯ್ಕೆ ಇರಬೇಕು. ಬಿದಿರು ಅಂದ್ರೆ ಇದೊಂದು ಲಾಂಗ್ ಟರ್ಮ್ ಫಿಕ್ಸ್ ಡೆಪಾಸಿಟ್ ಇದ್ದಂಗೆ. ಮೊದಲ 2 ವರ್ಷ ಬಿದಿರಿನ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಗಟ್ಟಿಯಾಗ್ತವೆ. 3-4ನೇ ವರ್ಷದಲ್ಲಿ ಹೊಸ ಕೂಂಬೆಗಳು ಹೊರಬರೋಕೆ ಶುರುವಾಗುತ್ತೆ.
5ರಿಂದ 6ನೇ ವರ್ಷಕ್ಕೆ ನಿಮ್ಮ ಮೊದಲ ಕಟಾವು ಕೈಗೆ ಸಿಗುತ್ತೆ. ಇನ್ನು 10ರಿಂದ 12ನೇ ವರ್ಷದ ಹೊತ್ತಿಗೆ ಇದು ತನ್ನ ಪೂರ್ಣ ಇಳುವರಿ ನೀಡಲು ಶುರು ಮಾಡುತ್ತೆ. ಆಗ 1 ಎಕರೆಗೆ ವಾರ್ಷಿಕ 5 ಲಕ್ಷಕ್ಕೂ ಅಧಿಕ ಆದಾಯ ನಿಮ್ಮ ಜೇಬಿಗೆ ಗ್ಯಾರಂಟಿ. ವಿಭಾಗ 3 ಕಾರ್ಬನ್ ಕ್ರೆಡಿಟ್ ಆದಾಯ. ಎಲ್ಲರ ತಲೆಯಲ್ಲಿರೋ ದೊಡ್ಡ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು ಗೊತ್ತಾ? ನಮಗೆಲ್ಲ ಇದು ದೊಡ್ಡ ಇಂಗ್ಲಿಷ್ ಪದ ಅನಿಸ್ಬಹುದು, ಆದರೆ ಲೆಕ್ಕಾಚಾರ ಬಹಳ ಸರಳ. ಜಗತ್ತಿನ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಐಟಿ ಕಂಪನಿಗಳು ಅಪಾರ ಪ್ರಮಾಣದ ಹೊಗೆ ಮತ್ತು ಕಾರ್ಬನ್ ಅನ್ನ ಬಿಟ್ಟು ಗಾಳಿಯನ್ನ ಮಲಿನ ಮಾಡ್ತಾವೆ. ಆದ್ರೆ ಸರ್ಕಾರಗಳು ಅವರಿಗೆ ಒಂದು ರೂಲ್ಸ್ ಹಾಕಿವೆ. ನೀವು ಎಷ್ಟೇ ಮಲಿನ ಮಾಡಿದ್ರೂ ಗಾಳಿಯನ್ನ ಸ್ವಚ್ಛ ಮಾಡೋ ರೈತರಿಗೆ ನೀವು ದಂಡದ ರೂಪದಲ್ಲಿ ಹಣ ನೀಡ್ಲೇಬೇಕು ಅಂತ. ಆ ಹಣವೇ ಬಿದಿರು ಬೆಳೆದು ಗಾಳಿ ಶುದ್ಧ ಮಾಡೋ ರೈತರ ಅಕೌಂಟಿಗೆ ಬಂದು ಸೇರುತ್ತೆ. ಇದುವೇ ಕಾರ್ಬನ್ ಕ್ರೆಡಿಟ್. ಹಾಗಾದ್ರೆ ಈ ಹಣ ಬ್ಯಾಂಕ್ ಖಾತೆಗೆ ಬರೋದು ಹೇಗೆ ಅಂತೀರಾ? ಈ 4 ಸಿಂಪಲ್ ಹಂತಗಳನ್ನ ಗಮನಿಸಿ. ಮೊದಲನೇ ಹಂತ, ನಿಮ್ಮ ಬಿದಿರು ಜಮೀನನ್ನ ರಿಜಿಸ್ಟರ್ ಮಾಡಿಸ್ಬೇಕು. 2ನೇ ಹಂತ, ಸರ್ಕಾರಿ ಸಂಸ್ಥೆಯವರು ಬಂದು ಹೊಲವನ್ನ ಚೆಕ್ ಮಾಡ್ತಾರೆ. 3ನೇ ಹಂತದಲ್ಲಿ ನಿಮ್ಮ ಬಿದಿರು ಎಷ್ಟು ಗಾಳಿ ಶುದ್ಧ ಮಾಡಿದೆ ಅನ್ನೋದಕ್ಕೆ ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತು ಕೊನೆಯ ಹಂತ, ಆ ಸರ್ಟಿಫಿಕೇಟನ್ನ ನೀವು ನೇರವಾಗಿ ಕಂಪನಿಗಳಿಗೆ ಮಾರಬಹುದು. ಇದಕ್ಕೆ ನಮ್ಮ ನಬಾರ್ಡ್ ಮತ್ತು ರಾಷ್ಟ್ರೀಯ ಬಿದಿರು ಮಿಷನ್ ಸಂಪೂರ್ಣ ಸಹಾಯ ಮಾಡುತ್ತೆ. ನೀವಿಲ್ಲಿ ಕಾರ್ಬನ್ ಕ್ರೆಡಿಟ್ ಮಾತ್ರ ಅಂತ ಅನ್ಕೋಬೇಡಿ. ಬಿದಿರು ಅಂದ್ರೆ ಅದೊಂದು ಎಟಿಎಂ ಮಷೀನ್ ಇದ್ದಂಗೆ. ಬಿದುರನ್ನ ಒಣಗಿಸಿ ಪೆಲೆಟ್ ಮಾಡಿ ವಿದ್ಯುತ್ ಕಂಪನಿಗಳಿಗೆ ಮಾರಬಹುದು. ಅಗರಬತ್ತಿ ಕಡ್ಡಿಗಳಿಗೆ ಭಾರಿ ಬೇಡಿಕೆ ಇದೆ. ಫರ್ನಿಚರ್ ಮಾಡೋರಿಗೆ ಕೊಡ್ಬೋದು, ಅಥವಾ ನೀವೇ ಬಿದಿರಿನ ಸಸಿಗಳ ನರ್ಸರಿ ಮಾಡಿ ಬೇರೆಯವ್ರಿಗೂ ಮಾರಬಹುದು. ಇವೆಲ್ಲದರ ಜೊತೆಗೆ ಕಾರ್ಬನ್ ಕ್ರೆಡಿಟ್ನ ಹೆಚ್ಚುವರಿ ಆದಾಯ ಬೋನಸ್ ಆಗಿ ಸಿಗತ್ತೆ. ವಿಭಾಗ 4 ಖರ್ಚು ಮತ್ತು ಲಾಭದ ಲೆಕ್ಕಾಚಾರ. ಬನ್ನಿ ಲೆಕ್ಕಾಚಾರ ಮಾಡೋಣ. ರೈತ ಅಂದ್ರೆ ಪ್ರತಿಯೊಂದು ಪೈಸೆಗೂ ಲೆಕ್ಕ ಹಾಕ್ಲೇಬೇಕಲ್ವಾ? 1 ಎಕರೆಗೆ ಲೆಕ್ಕ ಹಾಕಿದ್ರೆ ಒಳ್ಳೆ ಸಸಿ ತರೋಕೆ 30ರಿಂದ 40 ಸಾವಿರ, ಹನಿ ನೀರಾವರಿಗೆ 25ರಿಂದ 30 ಸಾವಿರ, ಮತ್ತೆ ಬೇಲಿ ಕೂಲಿಗೆ ಒಂದು 30 ಸಾವಿರ ಖರ್ಚಾಗತ್ತೆ. ಆದ್ರೆ ಅಯ್ಯೋ ಇಷ್ಟೊಂದು ಖರ್ಚಾ ಅಂತ ಹೆದರಬೇಡಿ, ಯಾಕಂದ್ರೆ ರಾಷ್ಟ್ರೀಯ ಬಿದಿರು ಮಿಷನ್ ಅಡಿಯಲ್ಲಿ ಸರ್ಕಾರವೇ ನಿಮ್ಮ ಬೆನ್ನಿಗೆ ನಿಂತಿದೆ. 1 ಹೆಕ್ಟೇರ್ಗೆ ಬರೋಬ್ಬರಿ 1.2 ಲಕ್ಷ ರೂಪಾಯಿಗಳವರೆಗೆ ಸಬ್ಸಿಡಿ ಸಿಗತ್ತೆ. ಅಂದ್ರೆ ಆರಂಭದ ಖರ್ಚೆಲ್ಲ ಬಹುಪಾಲು ಸರ್ಕಾರವೇ ನೋಡ್ಕೊಳ್ಳುತ್ತೆ. ಇನ್ನು ಬರುವ ಆದಾಯದ ಗ್ರಾಫ್ ನೋಡಿ ಹೇಗಿದೆ ಅಂತ. 5ರಿಂದ 6ನೇ ವರ್ಷದಲ್ಲಿ ವಾರ್ಷಿಕ 50ರಿಂದ 80 ಸಾವಿರ ಆದಾಯ ಶುರುವಾಗತ್ತೆ. 7ರಿಂದ 9ನೇ ವರ್ಷಕ್ಕೆ ಅದು 1.5 ಲಕ್ಷದಿಂದ 3 ಲಕ್ಷಕ್ಕೆ ಜಂಪ್ ಆಗತ್ತೆ. ಮತ್ತು 10ನೇ ವರ್ಷ ದಾಟಿದ ಮೇಲೆ ಕಾರ್ಬನ್ ಕ್ರೆಡಿಟ್ಸ್, ಕಟಾವು ಎಲ್ಲ ಸೇರಿ ವಾರ್ಷಿಕ 5 ಲಕ್ಷದಿಂದ 8 ಲಕ್ಷ ರೂಪಾಯಿ ಆದಾಯ ನಿಮ್ಮ ಕೈ ಸೇರುತ್ತೆ. ವರ್ಷ ಕಳೆದಂತೆ ನಿಮ್ಮ ಆದಾಯದ ಗ್ರಾಫ್ ಮೇಲಕ್ಕೆ ಹೋಗ್ತಾನೇ ಇರುತ್ತೆ. ಆದ್ರೆ ಈ ಅಕ್ಕನ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳಿ, ಕೆಲವು ತಪ್ಪುಗಳನ್ನ ಮಾಡಲೇಬಾರ್ದು. ಕೃಷಿ ಅಥವಾ ಅರಣ್ಯ ಇಲಾಖೆಯಿಂದಲೇ ಅಧಿಕೃತ ಸಸಿಗಳನ್ನ ಪಡೆಯಿರಿ. ರೈತ ಉತ್ಪಾದಕ ಸಂಘ ಅಂದ್ರೆ FPOಗಳನ್ನ ಸೇರ್ಕೊಳ್ಳಿ. ಬಿದ್ರು ಬೆಳೆಯುವ ಮೊದಲ 2 ವರ್ಷ ಜಾಗ ಖಾಲಿ ಇರುತ್ತಲ್ವಾ, ಅಲ್ಲಿ ತರಕಾರಿ ಬೆಳೆದು ಆದಾಯ ಗಳಿಸಿ. ಆದ್ರೆ ದಲ್ಲಾಳಿಗಳ ಮಾತು ಕೇಳಿ ಮೋಸ ಹೋಗ್ಬೇಡಿ. ಮತ್ತು ಅತಿ ಮುಖ್ಯವಾಗಿ ರಸ್ತೆಯ ತೀರಾ ಅಂಚಿನಲ್ಲಿ ಬಿದ್ರನ್ನ ಬೆಳಿಬೇಡಿ, ಯಾಕಂದ್ರೆ ಅದು ಪಕ್ಕದ ಜಾಗಕ್ಕೂ ಬೇರು ಬಿಟ್ಟು ಹಬ್ಬಿಬಿಡುತ್ತೆ. ವಿಭಾಗ 5 ರೈತರ ಭವಿಷ್ಯದ ಭರವಸೆ. ಕೇವಲ ಹಣವಷ್ಟೇ ಅಲ್ಲ, ನೆಮ್ಮದಿಯ ಬದುಕು. ಇಷ್ಟೆಲ್ಲ ವಿಜ್ಞಾನ ಲೆಕ್ಕಾಚಾರದ ಆಚೆಗೆ ಈ ಬಿದಿರು ಕೃಷಿ ನಮ್ಮ ರೈತರಿಗೆ ನಿಜವಾಗಿಯೂ ಏನನ್ನ ಕೊಡುತ್ತೆ? ಈ 3 ಸುವರ್ಣ ಅಂಶಗಳನ್ನ ನೆನಪಿಟ್ಕೊಳ್ಳಿ. 1. ಇವತ್ತು ನೀವು ನೆಟ್ಟ ಬಿದಿರು ನಾಳೆ ನಿಮ್ಮ ಮೊಮ್ಮಕ್ಕಳ ಕಾಲದವರೆಗೂ ಆದಾಯ ತರುವ ಆಸ್ತಿಯಾಗುತ್ತೆ. 2. ಬರೀ ಕಣ್ಣಿಗೆ ಕಾಣದ ಗಾಳಿಯಿಂದಲೇ ಸಂಪಾದನೆ ಶುರುವಾಗುತ್ತೆ. 3. ವರ್ಷಾನುಗಟ್ಟಲೆ ಬಿಸಿಲು ಮಳೆಯಲ್ಲಿ ಮೈಬಗ್ಗಿಸಿ ದುಡಿಯುವ ಕಠಿಣ ಶ್ರಮದಿಂದ ಶಾಶ್ವತವಾದ ಮುಕ್ತಿ ಸಿಗುತ್ತೆ. ನಮ್ಮ ರೈತರಿಗೂ ಸ್ವಲ್ಪ ವಿಶ್ರಾಂತಿ ಬೇಡ್ವೇ? ಖಂಡಿತ ಬೇಕು. ಎಷ್ಟೋ ವರ್ಷಗಳಿಂದ ಈ ಭೂಮಿ ತಾಯಿಯನ್ನ ನಂಬಿ ನಾವು ಬೆವರು ಸುರಿಸಿದ್ದೀವಿ. ನಮ್ಮ ಬೆವರ ಹನಿಗಳಿಗೆ ಬೆಲೆ ಸಿಗೋ ಕಾಲ ಈಗ ಬಂದಿದೆ. ರೈತ ಆರ್ಥಿಕವಾಗಿ ಸದೃಢನಾಗಿ ಒಂದು ನೆಮ್ಮದಿಯ ಉಸಿರೆಳಿದ್ರೆ ಇಡೀ ಕುಟುಂಬವೇ ಬದಲಾಗುತ್ತೆ ಅಲ್ವಾ? ಕಣ್ಣು ಮುಂದಿರೋ ಆ ಖಾಲಿ ಜಮೀನು ಕೇವಲ ಮಣ್ಣಲ್ಲ, ಅದು ನಿಮ್ಮ ಮಕ್ಕಳ ಭವಿಷ್ಯವನ್ನ ಬೆಳಗುವ ಹಸಿರು ಚಿನ್ನದ ಗಣಿ. ಈ ಒಂದು ಅವಕಾಶವನ್ನ ದಯವಿಟ್ಟು ಕೈತಪ್ಪಿ ಹೋಗಲು ಬಿಡಬೇಡಿ. ಹಾಗಾದ್ರೆ ನಿಮ್ಮ ಕುಟುಂಬದ ಭವಿಷ್ಯದ ಬೀಜವನ್ನ ಇಂದೇ ಬಿತ್ತಲು ನೀವೆಲ್ಲರೂ ತಯಾರಿದ್ದೀರಾ? ನಾನು ಈ ಕೃಷಿಯನ್ನ ಖಂಡಿತ ಟ್ರೈ ಮಾಡ್ತೀನಿ ಅನ್ನೋ ಉತ್ಸಾಹ ನಿಮ್ಗಿದ್ರೆ ಕಮೆಂಟ್ನಲ್ಲಿ ಬರೆದು ನನ್ಗೆ ತಿಳಿಸಿ, ಮತ್ತು ಕೈ ಮುಗಿದು ಕೇಳ್ತೀನಿ, ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಊರಿನ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಪಕ್ಕದ ಮನೆ ರೈತರಿಗೂ ತೋರಿಸಿ.
ವಿಜ್ಞಾನದ ಆಧಾರದ ಮೇಲೆ ನಮ್ಮ ಬದುಕನ್ನ ಮೇಲೆತ್ತುವ ಇಂತಹ ಪ್ರಾಮಾಣಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಶ್ಲೇಷಣೆ ನಿಮ್ಮ ಮನಮುಟ್ಟಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಆ ಭೂಮಿ ತಾಯಿ ನಮ್ಮೆಲ್ಲರನ್ನೂ ಸದಾ ಕಾಯಲಿ.